ನಮಸ್ತೆ. ನಾನು ನಿಮ್ಮ ತುಮಕೂರು ಹುಡುಗಿ ಪೂರ್ವಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ಇದು ನಮ್ಮ ಊರಿಗೆ ಹೋಗ್ತಿರೋಂಥ ವಿಡಿಯೋ. ಇದು ಸಂಡೇ ವ್ಲಾಗು. ಸ್ವಲ್ಪ ಹಲ್ಲು ನೋವಿತ್ತು, ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ವಾಯ್ಸ್ ಅವ್ರು ಕೊಟ್ಟಿರಲಿಲ್ಲ ಅಷ್ಟೇ. ಇದು ಸಂಡೇ ವ್ಲಾಗು. ಫಸ್ಟ್ ವೀಡಿಯೋದಲ್ಲಿ ನೋಡಿದ್ದು ನಮ್ಮಮ್ಮ, ನೆಕ್ಸ್ಟ್ ನೋಡಿದ್ದು ನಮ್ಮ ಅಕ್ಕನ ಮಗಳು. ನಮ್ಮ ಊರಿಗೆ ಯಾಕೆ ಹೋಗ್ತಿದ್ದೀನಿ ಅಂದರೆ, ನಮ್ಮ ಊರಲ್ಲಿ ಜಾತ್ರೆ ಇರುತ್ತೆ. ಜಾತ್ರೆ ಮಾಡ್ತಾರೆ, ಹೆಣ್ಣು ದೇವ್ರ ಜಾತ್ರೆ 4 ದಿನ ಅಥವಾ ಒಂದು ವಾರ ಮಾಡ್ತಾರೆ. ಅಲ್ಲಿಗೆ ನಮ್ಮೂರು ತವ್ರ ಮನೆ ಆ ದೇವರಿಗೆ. ಸೊ ಹಾಗಾಗಿ ಪ್ರತಿ ವರ್ಷ ತೇರ್ ಮೇಲೆ ಕೂರೋಕ್ಕಿಂತ ಮುಂಚೆ ನಮ್ಮ ಊರಿಗೆ ಬಂದು ಮಟ್ಲಕ್ಕಿ ಮುಗಿಸ್ಕೊಂಡು ನಮ್ಮೂರಲ್ಲಿ ಎಲ್ಲ ಮನೆಗೂ, ಪ್ರತಿಯೊಂದು ಮನೆಗೂ ಹೋಗಿ ಮಟ್ಲಕ್ಕಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ಮಧ್ಯರಾತ್ರಿಲಿ ತೇರು ಮಾಡ್ತಾರೆ. ತೇರು ವಿಡಿಯೋ ಬೇಕಂದರೆ ಕೇಳಿ, ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ತೇರಿಂದು ಸಿಡಿ ಅಂತ ಮಾಡ್ತಾರೆ, ಪ್ರತಿಯೊಂದು ದಿನದೂ ನಾನು ಕೇಳಿದ್ರೆ ಅಪ್ಲೋಡ್ ಮಾಡ್ತೀನಿ. ಅದೆಲ್ಲ ವಿಡಿಯೋಸ್ ಇದೆ. ಈ ಥರ ಮನೆಗೆ ಬಂದು ದೇವರು ಮಡ್ಲಕ್ಕಿಗೆ ಕೇಳುತ್ತೆ. ಗದ್ಗೆ ಮಾಡೋದಕ್ಕೆ ತುಂಬ ಮನೆಗಳಿರೋದ್ರಿಂದ ಹಾಗಾಗಿ ಗದ್ಗೆ ಮಾಡಲ್ಲ. ಜಸ್ಟ್ ಆಚರಣೆನೇ ಪಾದಗಳಿಗೆ ನೀರು ಹಾಕಿ ತಾಯಿಗೆ ಪೂಜೆ ಮಾಡಿ ಮಡ್ಲಕ್ಕಿನ ಕೊಡ್ತೀವಿ. ಹಾಗೆ ಕುಟುಂಬದವರೆಲ್ಲ, ಫ್ಯಾಮಿಲಿ ಎಲ್ಲ ಬಂದಿತ್ತು. ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲ ಬಂದಿದ್ದರು. ಸೊ ಸ್ವಲ್ಪ ಖುಷಿ ಆಯಿತು. ಆ್ಯಂಡ್ ನಮ್ಮೂರಿನ ಜಾತ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಅದು ನೋಡೋಕ್ಕೇ ತುಂಬ ಖುಷಿ ಆಗುತ್ತೆ. ಇನ್ನೊಂದು ನಿಮ್ಮ ಲೈಫಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂದರೆ, ಯಾರ ಮೇಲೆ ನೀವು ತುಂಬ ಒಪ್ಸಿಟ್ಕೊಂಡು ಅವ್ರು ನನಗೆಲ್ಲನೂ ಅಂತ ಅಂದ್ಕೊಂಡಿರ್ತೀರ. ಬಟ್ ಅವ್ರಿಗೆ ನೀವು ಏನೇನೂ ಆಗಿರಲ್ಲ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಬೇಕಾದ್ರೆ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಹರ್ಟ್ ಆಗೋಲ್ಲ. ಅದನ್ನು ಬಿಟ್ಟು ಎಲ್ಲ ಅವ್ರ ನಿಮ್ಮ ಪ್ರೀತಿನೆಲ್ಲ ಅವರಿಗೆ ಕೊಟ್ಟು ಅದಾದಮೇಲೆ ನಿಮ್ಗೆ ಅವ್ರು ಹರ್ಟ್ ಮಾಡಿದ್ರೆ ತುಂಬಾ ಹರ್ಟ್ ಆಗುತ್ತೆ. ಸೊ ಹಾಗಾಗಿ ಯಾರನ್ನು ಮೇಲೆ ಬಿದ್ದು ಮಾತಾಡ್ಸೋದಕ್ಕೆ ಹೋಗಬೇಡಿ. ಅವರೇ ಬಂದಾಗ ಮಾತಾಡಿ. ಆಮೇಲೆ ಯಾರ ಮೇಲೂ ಜಾಸ್ತಿ ಓಪ್ಸಿಟ್ಕೊಳ್ಳೋಕೆ ಹೋಗ್ಬೇಡಿ. ಯಾರನ್ನು ಜಾಸ್ತಿ ಹತ್ರಕ್ಕೆ ಬಿಟ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ನಿಮ್ಮ ಮನಸ್ಸಲ್ಲಿ ನೀವೇ ಇಟ್ಕೊಳ್ಳಿ. ಯಾರನ್ನು ಜಾಸ್ತಿ ಹಚ್ಕೊಂಡಷ್ಟು ನಮಗೆ ನೋವು ಜಾಸ್ತಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ವಿಡಿಯೋದಲ್ಲಿ ಕಾಣ್ತಿರೋರಲ್ಲ ನನ್ನ ತಮ್ಮಂದಿರು, ನಮ್ಮ ಅಣ್ಣ ತಮ್ಮಂದಿರ ಮನೆಯವರು, ಹುಡುಗರುಗಳೆಲ್ಲ ನನ್ನ ತಮ್ಮಂದಿರು, ಅಣ್ಣಂದಿರು ಎಲ್ಲ ತುಂಬ ಜನ. ನಮ್ಮ ಊರಿಗೆ ಹೋದರೆ ಒಂಥರ ಖುಷಿ. ಯಾರಿಗೆ ತಾನೇ ಖುಷಿ ಆಗೋಲ್ಲ. ಇದು ನನ್ನ ಅಪ್ಪನ ಊರು, ನನ್ನ ತಂದೆ ಊರಿದು. ಒಂಥರ ಖುಷಿ ಆಗುತ್ತೆ. ಅಲ್ಲಿ ಅಣ್ಣಂದಿರು, ಅಕ್ಕಂದಿರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಖುಷಿ ಆಯಿತು. ಜಾತ್ರೆ ತುಂಬಾ ಚೆನ್ನಾಗಾಯಿತು. ಅಫ್ಕೋರ್ಸ್ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಜಸ್ಟ್ ದೇವ್ರು ಬಂದಿದ್ದನ್ನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ ಅಷ್ಟೇ. ನೆಕ್ಸ್ಟ್ ಫೋಟೋ ಶೂಟಿಂಗ್ ಆಯಿತು ಸ್ವಲ್ಪ. ನಮ್ಮದು ಮಕ್ಕನ ಮಕ್ಕಳು, ನಮ್ಮ ಅಕ್ಕ, ದೊಡ್ಡಕ್ಕ, ಇವರು ಶ್ವೇತಾ ಅಂತ ಹೇಳ್ಬಿಟ್ಟು, ಇವ್ರು ನಮ್ಮ ಅಕ್ಕನ ಮಗಳು, ಅವ್ರು ನಮ್ಮ ಅಣ್ಣನ ಮಗ ಅವನು. ಸೊ ಸ್ವಲ್ಪ ಆಯಿತು. ಇದು ದೇವ್ರದ್ದು. ಇದು ಅಲ್ಲಿ ಇರೋವಂತಹದ್ದು ಡೇ 1 ಡೇ 3 4 ದಿನದ್ದು ಅಲಂಕಾರ ಮಾಡಿದ್ದು. ಇದು ಅಲ್ಲಿರೋವಂತಹ ವಿಗ್ರಹ ಇದು.